ಅಬಕಾರಿ ಕೇಸ್ನಲ್ಲಿ ಡೆಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಸಂಕಷ್ಟ ಎದುರಾಗಿದೆ. ಸದ್ಯ 10 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರೋಸ್ ಅವನ್ಯೂ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಇಡಿ ಅಧಿಕಾರಿಗಳು. ಅಬಕಾರಿ ಕೇಸ್ನಲ್ಲಿ ಡೆಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಂಕಷ್ಟ ಎದುರಾಗಿದೆ. ರೋಸ್ ಅವನ್ಯೂ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿದೆ ಇಡಿ ಅಧಿಕಾರಿಗಳಿಂದ. ಸುಮಾರು 10 ದಿನಗಳ ಕಾಲ ಕಸ್ಟಡಿಗೆ ಬೇಕು, ಹೆಚ್ಚಿನ ವಿಚಾರಣೆಗಾಗಿ ಅಂತ ಜಾರಿ ನಿರ್ದೇಶನಾಲಯ ಕೋರಿದೆ. ಕೇಜ್ರಿವಾಲ್ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘವಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ 10 ದಿನಗಳ ಕಾಲ ಕಸ್ಟಡಿಗೆ ಕೊಡಬಾರ್ದು ಅನ್ನೋದರ ವಾದ ಅವರು ಇಡ್ತಾ ಇದ್ದಾರೆ. ಮತ್ತು ರಾತ್ರಿ ಏಕಾಏಕಿ ಅವರನ್ನ ಅರೆಸ್ಟ್ ಮಾಡಿದ್ರ ಬಗ್ಗೆ ಕೂಡ ಅಲ್ಲಿ ವಾದವನ್ನ ಇಡ್ಲಾಗ್ತಾ ಇದೆ. ಇನ್ನು ಇಡಿ ಪರ ಎಎಸ್ಜಿ ಕೂಡ ವಾದವನ್ನ ಇಟ್ಟಿದ್ದಾರೆ. ಎಸ್ ರಾಜು ಅವರು. ಅವರ ವಾದ ಹೀಗಿದೆ. ಇಡಿ ಆರೋಪ ನಂಬರ್ 1, ಕೇಜ್ರಿವಾಲ್ ಅವರೇ ಇದರಲ್ಲಿ ಪ್ರಮುಖ ಕಿಂಗ್ ಪಿನ್, ಅವರ ಪಾತ್ರ ಪ್ರಮುಖವಾಗಿದೆ, ಹಾಗಾಗಿ ಅವರನ್ನ ನಮ್ಮ ಕಸ್ಟಡಿಗೆ ಒಪ್ಪಿಸಬೇಕು. ಕೇಜ್ರಿವಾಲ್ ಕಿಕ್ ಬ್ಯಾಕ್ ಸ್ವೀಕರಿಸಿದ್ದಾರೆ ಅನ್ನುವಂತಹ ಮಗದೊಂದು ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅಂಶಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಪ್ಗೆ ಕವಿತಾ ಅವರು 300 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಈಗಾಗಲೇ ಕವಿತಾ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದರ ಲಿಂಕ್ ಪಡ್ಕೊಳ್ತಾ ಅದಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಸಿಂಕಿಕೊಂಡಿದ್ದಾರೆ. ಸದ್ಯ ನೀತಿ ನಿರೂಪಣೆಗೆ ತಜ್ಞ ಸಮಿತಿ ಏನಿದೆ ಅದು ನೆಪ ಮಾತ್ರ. ಅದರಲ್ಲಿ ಯಾವುದೇ ರೀತಿಯಾದಂತಹ ರೂಲ್ಗಳನ್ನ ಫಾಲೋ ಮಾಡಿಲ್ಲ. ಎಲ್ಲದರಲ್ಲೂ ಕೂಡ ನೇರವಾಗಿ ಕೇಜ್ರಿವಾಲ್ ಅವರೇ ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಇಡಿ ಅಧಿಕಾರಿಗಳು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಲಂಚ ನೀಡಿದಂತಹ ವ್ಯಕ್ತಿಗಳಿಗೆ ಮರುಪಾವತಿ ಸಾಧ್ಯವಾಗುವಂತೆ ನೀತಿ ನಿರೂಪಣೆಯನ್ನ ಮಾಡಲಾಗಿದೆ ಅನ್ನುವಂಥದ್ದು. ಲಂಚ ಯಾರು ಪಡ್ಕೊಳ್ತಾರೆ ಅಂತಹ ವ್ಯಕ್ತಿಗಳಿಗೆ ಅದನ್ನ ರಿಟರ್ನ್ ಮಾಡುವಂತಹ ಒಂದು ನೀತಿ ನಿರೂಪಣೆಗಳನ್ನ ಮಾಡ್ಕೊಂಡಿದ್ದಾರೆ. ಅಬಕಾರಿ ಹಣವನ್ನ ಗೋವಾ ಎಲೆಕ್ಷನ್ಗಾಗಿ ಇದನ್ನ ಅದರ ಪ್ರಚಾರಕ್ಕಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ. ಸೊ ಆ ಸಂದರ್ಭದಲ್ಲಿ ಮನೀಶ್ ಸಿಸೋಡಿಯಾ ಇವರೆಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರು ಮಂತ್ರಿಯಾಗಿದ್ರು ಅಂತ. ಹಗರಣದ ಅವಧಿಯಲ್ಲೇ ಸಿಸೋಡಿಯಾ ಅವರ ಜೊತೆಗೆ ಕೇಜ್ರಿವಾಲ್ ಅವರು ನೇರ ಸಂಪರ್ಕದಲ್ಲಿದ್ದರು. ಗೋವಾ ಚುನಾವಣೆಯ ಪ್ರಚಾರಕ್ಕಾಗಿ ಅವರು ಅದನ್ನು ಬಳಕೆ ಮಾಡಿಕೊಂಡಿರೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನುವಂತಹ ಆರೋಪವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಷ್ಟು ಗಂಭೀರ ಒಂದು ವಿಚಾರಗಳ ಹಿನ್ನೆಲೆಯಲ್ಲಿ ನಮಗೆ ಕಸ್ಟಡಿಗೆ ಬೇಕು ಅಂತ. ಜೊತೆಗೆ ಆರೋಪ 9, ನಾಯರ್ ಸೌತ್ ಗ್ರೂಪ್ ಮತ್ತು ಆಪ್ ನಡುವೆ ಯಾವ ರೀತಿಯಾದಂತಹ ನಂಟು ಇದೆ ಅನ್ನೋದರ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ, ಕೋರ್ಟ್ ಗಮನಕ್ಕೆ ತರಲಾಗ್ತಾ ಇದೆ. ಆರೋಪ 10, ಮಧ್ಯವರ್ತಿಯಾಗಿ ವಿಜಯ್ ನಾಯರ್ ಅವರು ಕೆಲಸವನ್ನ ಮಾಡಿದ್ದಾರೆ ಅಂತ. ವಿಜಯ್ ನಾಯರ್ ಅನ್ನು ಕೂಡ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದೆ. ಆರೋಪ 12, ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಮನೆಯಲ್ಲಿ ಮಧ್ಯವರ್ತಿ ವಿಜಯ್ ನಾಯರ್ ಅವರು ತಂಗಿದ್ರು. ನೇರ ಅವರ ಜೊತೆಗಿನ ನಂಟು ಅವ್ರದ್ದು ಹೇಗಿತ್ತು ಮತ್ತು ಈ ಆರೋಪದಲ್ಲಿ ಅವರು ಹೇಗೆ ಅವರ ಜೊತೆಗೆ ಭಾಗಿಯಾಗಿದ್ರು, ಅವರ ನಿವಾಸದಲ್ಲೇ ಅವರು ಇದ್ರು ಅನ್ನುವಂಥದ್ದು. ಇಷ್ಟು ಅಂಶಗಳು, ಜೊತೆಗೆ ಸಚಿವ ಕೈಲಾಶ್ ಗೆಹ್ಲೋಟ್ಗೆ ನೀಡಿದಂತಹ ಮನೆಯಲ್ಲಿ ಅವರು ತಂಗಿದ್ರು ಅನ್ನುವಂತಹ ಅಂಶ, ಪ್ರಮುಖವಾಗಿ ಒಂದು 12 ಆರೋಪಗಳನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ನೇರವಾಗಿ ಕೇಜ್ರಿವಾಲ್ ಅವರ ಪಾತ್ರ ಇದೆ ಅನ್ನೋದಕ್ಕೆ ಪೂರಕವಾದಂತಹ ಅಂಶಗಳು ಸಿಗ್ತಾ ಇದೆ ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಅಬಕಾರಿ ಕೇಸ್ನಲ್ಲಿ ಡೆಲ್ಲಿ ಸಿಎಂ 10 ದಿನಗಳ ಕಸ್ಟಡಿಗೆ ಬೇಕು ಅಂತ ಇಡಿ ಕೋರ್ತಾ ಇದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಾದವನ್ನು ಕೂಡ ಮಾಡ್ತಾ ಇದೆ. ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರ ಪರ ವಾದವನ್ನು ಕೂಡ ಮಾಡಲಾಗ್ತಾ ಇದ್ದು, ಎರಡೂ ವಾದಗಳು ಏನು ಉಲ್ಲೇಖ ಆಗಿದೆ ಅಲ್ಲಿ? ದಿವ್ಯಾ, ಈಗ ಅಬಕಾರಿ ನೀತಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ನಿನ್ನೆ ಇಡಿ ಬಂಧನಕ್ಕೆ ಒಳಪಡಿಸಿತ್ತು. ಈಗ ಅವ್ರನ್ನ ನ್ಯಾಯಾಲಯದ ಮುಂದೆ ಕೂಡ ಹಾಜರುಪಡಿಸುವಂತ ಕೆಲಸವನ್ನ ಮಾಡಿದೆ. ವಿಚಾರಣೆಗಾಗಿ 10 ದಿನಗಳ ಕಾಲ ಕಸ್ಟಡಿಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಡಿ ತನ್ನ ವಾದವನ್ನ ಕೂಡ ಮುಂದಿಟ್ಟಿರುವಂತದ್ದು. ಇಡಿ ಪರವಾಗಿ ಎಸ್.ವಿ. ರಾಜು ಅವರು ವಾದವನ್ನ ಕೂಡ ಮಂಡಿಸ್ತಾ ಇದ್ದಾರೆ. ಯಾಕೆ 10 ದಿನಗಳ ಕಾಲ ವಿಚಾರಣೆಗೆ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕ ಅಂಶಗಳನ್ನ ಅವರು ತಮ್ಮ ವಾದದಲ್ಲಿ ಉಲ್ಲೇಖಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮುಖ್ಯವಾಗಿ ಏನು ಈ ಒಂದು ಪರವಾನಗಿಯನ್ನು ಕೊಡುವಂತ ವಿಚಾರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಿಕ್ ಬ್ಯಾಕ್ ಅನ್ನ ಆಮ್ ಆದ್ಮಿ ಪಡೆದುಕೊಂಡಿದೆ ಅನ್ನುವಂತ ನಿಟ್ಟಿನಲ್ಲಿ ಆರೋಪವನ್ನ ಇಡಿ ಮಾಡ್ತಾ ಇರುವಂತದ್ದು. ಮತ್ತೆ ಇಡೀ ಪ್ರಕರಣದಲ್ಲಿ ಕಿಂಗ್ ಪಿನ್ ಅರವಿಂದ್ ಕೇಜ್ರಿವಾಲ್ ಅನ್ನುವಂತ ಗಂಭೀರ ಆರೋಪವನ್ನ ಕೂಡ ಈಗ ಇಡಿ ಮಾಡ್ತಾ ಇರುವಂತದ್ದು. ಈ ಹಿಂದೆ ಹಲವಾರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿದ್ವಿ. ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಕ್ಲೂಗಳು ನಮ್ಗೆ ಸಿಕ್ಕಿರುವಂತದ್ದು. ಇಡೀ ಪ್ರಕರಣವನ್ನ ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ಪ್ರಕರಣದ ಕಿಂಗ್ ಪಿನ್ ಆಗಿ ಅರವಿಂದ್ ಕೇಜ್ರಿವಾಲ್ ಅವರು ಹೊರಹೊಮ್ಮಿರುವಂತದ್ದು. ಹೀಗಾಗಿ ಅವರಿಗೆ ಸಮನ್ಸ್ ಅನ್ನ ಜಾರಿ ಮಾಡಿದ್ವಿ. ಅವರು ವಿಚಾರಣೆಗೆ ಹಾಜರಾಗ
ಆಗದ ಹಿನ್ನೆಲೆಯಲ್ಲಿ ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ದೀವಿ. ಮುಂದಿನ ಹಂತದಲ್ಲಿ ವಿಚಾರಣೆಯನ್ನ ನಡೆಸಬೇಕಾದಂತ ಸಂದರ್ಭದಲ್ಲಿ ನಮಗೆ 10 ದಿನಗಳ ಕಾಲ ಸಮಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ವಾದವನ್ನ ಮುಂದಿಟ್ಟಿರುವಂತದ್ದು. ಇದ್ರ ಜೊತೆಗೆ ಈ ಒಂದು ಕಿಕ್ ಬ್ಯಾಕ್ ರೂಪದಲ್ಲಿ ಬಂದಂತ ಹಣವನ್ನ ಗೋವಾ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಆರೋಪವನ್ನ ಕೂಡ ಇಡಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದೂರವಾಣಿ ಕರೆಗಳ ದಾಖಲೆಗಳು ಕೂಡ ಇದಾವೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೋರ್ಟ್ ಮುಂದೆ ಹಂಚಿಕೊಂಡಿದೆ. ಮತ್ತೆ ಆ ದಾಖಲೆಗಳನ್ನ ಕೂಡ ಕೋರ್ಟ್ಗೆ ನೀಡುವಂತ ಕೆಲಸವನ್ನ ಇಡಿ ಮಾಡಿರುವಂತದ್ದು. ಈಗ ಇಡಿ ಪರ ವಾದ ಮುಕ್ತಾಯ ಆಗಿದೆ. ಅರವಿಂದ್ ಕೇಜ್ರಿವಾಲ್ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಈಗ ವಾದವನ್ನ ಮುಂದಿಡ್ತಾ ಇರುವಂತದ್ದು ಕೂಡ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದ ಬಳಿಕ ಕೋರ್ಟ್ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡುತ್ತೆ ದಿವ್ಯಾ.